ಹಾಯ್ ವೆಲ್ಕಮ್ ಬ್ಯಾಕ್ ಸುಮಂತ್ ಲಾಗ್ ಎಲ್ಲರೂ ಹೋಗಿದ್ರೆ ಎಲ್ಲರೂ ಚೆನ್ನಾಗಿರ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮತ್ತೆ ಕೂಡ ಫೇಸ್ ಆಗಿದೆ ಅಂತ ಅನ್ಕೋಬೋದು. ಏನಿಲ್ಲ, ಅಲ್ಲಿ ನೋವು ಬಂದ್ಬಿಟ್ಟು ಫುಲ್ ಅದು ಫೇಸ್ ಹೊತ್ಕೊಂಡಿದೆ. ಮತ್ತೆ ಅಂದರೆ ಶೀತಕ್ಕೆ ಎಳ್ಳಳ್ಕೊಂಡಿದೆಯಲ್ಲ ಆ ಥರ ಆಗಿದೆ. ಹಂಗಾಗಿ ಜಾಸ್ತಿ ಬಾಯಿ ಬಿಡೋಕ್ಕಾಗ್ತಿಲ್ಲ. ಹಂಗಾಗಿ ಈ ಕಡೆ ಸೆಟ್ ತುಟಿ ಇಟ್ಕೊಂಡಂಗೆ ಆಗ್ತಾಯಿದೆ, ನೋವು ಬರ್ತಿದೆ. ಹಾಗಾಗಿ ಸಂಜೆ ಹಾಸ್ಪಿಟಲ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಹಾಗೆಯೇ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ ವಿಡಿಯೋನ. ಹಾಗೆಯೇ ಇವತ್ತಿನ ಲಾಗ್ ಏನಪ್ಪ ಅಂತ ಅನ್ಕೋಬೋದು. ಏನಿಲ್ಲ, ಸ್ವಲ್ಪ ಆಚೆ ಹೋಗ್ಬೇಕಿತ್ತು, ಅದಕ್ಕೋಸ್ಕರನೇ ಬೆಳಿಗ್ಗೆನೇ ಚಿತ್ರಾನ್ನ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ರೆಡಿ ಮಾಡಿಬಿಟ್ಟು ಇನ್ನು ಪಾಪು ಕೂಡ ಫ್ರೆಶ್ ಅಪ್ ಮಾಡಬೇಕೀಗ. ಫ್ರೆಶ್ ಅಪ್ ಮಾಡಿಬಿಟ್ಟು ಎಲ್ಲ ಹೊರಡೋಣ ಆಚೆ ಅಂತ ಅಂದ್ಕೊಂಡಿದ್ದೀವಿ. ಮಾಡಿಬಿಟ್ಟು ಹೊರಡಬೇಕು. ಇನ್ನು ನಾನು ಫಸ್ಟ್ ಹೇಳೋದ್ನಲ್ಲ, ಹಾಗೆಯೇ ಇಲ್ಲಿ ಅಳ್ಕೊಳ್ಳೋದು ಹಳ್ಳು ಅಂದರೆ ಹಂಗಾಗಿ ಅದು ಶೀತಕ್ಕಾಗತ್ತಂದರೆ ನನಗೆ ಸ್ವಲ್ಪ ಹಬ್ಬದ ಕೆಲಸದಲ್ಲೆಲ್ಲ ಜಾಸ್ತಿ ನೀರಲ್ಲಿ ನಿಂತ್ಕೊಂಡಲ್ಲ, ಹಂಗಾಗಿ ಶೀತ ಅಳ್ಕೊಂಡಂಗೆ ಆಗಿದೆ. ಹಂಗಾಗಿ ಅಲ್ಲೂ ಕೂಡ ನೋವು ಬಂದಿದೆ, ಮೋಸ್ಟ್ಲಿ ಉಳ್ಕಲ್ ಕೂಡ ಆಗಿರಬೇಕು. ಹೇ ಗುಬ್ಬು, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಈಗ? ಏನಕ್ಕೆ? ಊರಿಗೆ. ಶ್ರಾವಿ ಕೂಡ ಬಂದಿದ್ಲು, ತಲೆ ಬಚ್ಚಿಸ್ಕೊಂಡು ಹೋಗೋಣ ಅಂತ. ಇವಳು ನನ್ನ ಮಗಳು, ಇವಳು ನೋಡ್ಬೋದು. ಮೊದಲು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಇವತ್ತು? ಬೆಳಕೆರೆಗೆ ಏನು ಕೂತಿದ್ಯಾ? ಯಾರು ಹೇಳಿದ್ದು ಬೆಳಕೆರೆಗೆ ಅಂತ? ಹೆಸರು ಕಟ್ಟೋಗ್ತಿದ್ದೀರಾ? ಅಲ್ಲೇನು ನಿಂದು ಇಷ್ಟೊಂದು ಚೆನ್ನಾಗಿ ಕಾಣಿಸ್ತೈತೆ, ಕ್ಯೂಟಾಗಿ. ಏನು ಏನು ಮಾಡ್ಕೊಂಡೆ ಅಲ್ಲ ಮುದ್ದು? ಮುದುಮ ಮಾತಾಡಲ್ಲ? ಬೇಡ ಬಿಡು, ನೀನು ಬರಬೇಡ. ದೇವ್ರ ಮನೇಲಿ ಇಟ್ಟಿರೋದ ನಾನು ಯಾವುದೂ ಎತ್ತೇ ಇರಲಿಲ್ಲ. ಇನ್ನು ಇವತ್ತು ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ರೆ ಆಗುತ್ತೆ. ಇನ್ನು 5 ಥರ ಧಾನ್ಯ ಎಲ್ಲ ಇದೆ, ಅದೆಲ್ಲ ತೆಗಿಬೇಕು. ಇನ್ನು ದೇವ್ರ ಮನೆ ನೋಡಿ ಯಾವ ಥರ ಆಗಿದೆ ಅಂತ, ಎಲ್ಲ ಹೂವೆಲ್ಲ ಒಣಗೋಗಿದೆ. ಫ್ರೀ ಆಗಲಿಲ್ಲ ಕ್ಲೀನ್ ಮಾಡೋಕ್ಕೋಸ್ಕರ. ಇವತ್ತು ಕ್ಲೀನ್ ಮಾಡಿಬಿಟ್ಟು ದೀಪ ಹಚ್ಬೇಡೋಣ ಬನ್ನಿ. ತರ್ಲೆ ನೀನು ಪಾಪು ಕರ್ಕೊಂಡು ಆಡಿಸ್ಬೇಕು, ಅವನೇ ನೀನು ಆಡಿಸ್ತಾವ. ನೋಡು ಹೆಂಗೈತೆ ಕತೆ ಇಬ್ರದ್ದು. ಇನ್ನು ಬೆಳಗಿನ ತಿಂಡಿಗೆ ಚಿತ್ರಾನ್ನ ಮತ್ತು ಮೊಸರನ್ನ ಮಾಡಿದ್ವಿ, ಹಂಗಾಗಿ ತಿಂತಾಯಿದ್ದೀನಿ. ಇನ್ನು ಸುಮಂತ್ ಅವ್ರು ಕಾರ್ ತೊಗೊಂಡು ಬರ್ತಾಯಿದ್ರು. ಆಗಲೇ ನೋಡೋದೇ ಟೈಮ್ ಆಯಿತು. ಪುಣ್ಯಣ್ಣ ಫೋನ್ ಮಾಡಿ 12 ಗಂಟೆ ಹೊತ್ತಿಗೆ ಬಾ ಅಂತ ಅಲ್ಲಿಗೆ ಹೇಳಿದ್ರೆ, ನಾವು ಎಲ್ಲದಕ್ಕಿಂತ ಡಿಫ್ರೆಂಟು 12 ಗಂಟೆಗೆ ಮನೆ ಬಿಟ್ಟಿದ್ದೀವಿ. ಹಂಗಾಗಿ ನಾನು ಸುಮಂತ್ ಅವ್ರು ಕೂಡ ಹೊರಟ್ವಿ. ಇನ್ನು ಪೆಟ್ರೋಲ್ ಕೂಡ ಹಾಕ್ಸ್ಕೊಬೇಕಿತ್ತಲ್ಲ, ಹಂಗೆ ಅಲ್ಲಿ ಹಾಕ್ಸ್ತಾಯಿದ್ರೆ ನಮ್ಮ ಪಾಪುಗಳಿಗೆ ಅಲ್ಲಿ ಯಾರೊಬ್ರು ಅಂಕಲ್ ಬಂದು ಸೀಬೆಕಾಯಿ ಕೊಟ್ಬಿಟ್ಟು ಹೋದ್ರು, ಇಬ್ಬರು ತಿನ್ನಲಿ ಅಂತ. ಆದರೆ ನಾವೇನು ಮಾಡ್ತೀವಿ ಹೇಳಿ, ಅವ್ರಿಗಿಂತ ಹೆಚ್ಚಾಗಿ ನಾವೇ ಕೂತ್ಕೊಂಡು ತಿನ್ಕೋತಾ ಇದ್ದೀವಿ. ಅವ್ರಿಗೊಂದು ಕೊಟ್ಬಿಟ್ಟು ಗುಬ್ಬಿ ಮಲ್ಕೊಬಿಟ್ಟಿದ್ದ ಆಲ್ರೆಡಿ, ಅದಕ್ಕೋಸ್ಕರ ನಾವೇ ತಿನ್ಕೊಂಡ್ವಿ. ಇನ್ನು ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಅನ್ಕೋಬೋದು ನೀವು. ನಾವು ಹೋಗ್ತಾ ಇರೋದು ಬುಗದ್ಕಾಳಿನಲ್ಲಿ. ಇದು ಬುಗ ಬರುತ್ತಲ್ಲ, ಅಲ್ಲಿ ನಾವು ಹೋಗ್ತಾ ಇರೋದು. ಕೀರ್ತಿಯವ್ರವರು ಬುಗದ್ಕಾಳಿನಲ್ಲಿ, ಸೊ ಅಲ್ಲಿಂದ ಮದುವೆ ಮಾಡ್ಕೊಂಡಿರೋದು. ಹಾಗಾಗಿ ಅಲ್ಲಿಗೆ ಹೋಗ್ತಾಯಿದ್ವಿ. ಕೀರ್ತಿಗೆ ಗಂಡು ಪಾಪು ಆಗಿದೆ, ಹಂಗಾಗಿ ಇವತ್ತು ಪಾಪುಗೆ ಹೆಸರು ಕಟ್ಟಬೇಕು, ಹಾಗೆ ಅಕ್ಕಿ ಎಣ್ಣೆ ತೊಗೊಂಡೋಗ್ಬೇಕು. ಹಂಗಾಗಿ ಅದಕ್ಕೋಸ್ಕರ ಹೋಗ್ತಾ ಇರೋದು ನಾವು. ನಾನು ಫಸ್ಟೇ ಹೇಳಬೇಕಿತ್ತು, ಸಾರಿ, ಈಗ ಹೇಳ್ತಾ ಇದ್ದೀನಿ. ಹಾಗೆ ನಾವು ಅಕ್ಕಿ ಎಣ್ಣೆ ಕೊಟ್ಬಿಟ್ಟು ಪಾಪು ಹೆಸರು ಕರೆದ್ಬಿಟ್ಟು, ಪಾಪುನ ನೋಡೋಕೆ ಹೋಗಿರಲಿಲ್ಲ. ಅವ್ನು ಹುಟ್ಟಿದಾಗ ಹೋಗಿದ್ದು ನಾವು, ಮತ್ತೆ ಹೋಗೋಕ್ಕೆ ಆಗಿರಲಿಲ್ಲ, ಅದಕ್ಕೆ ಹೋಗ್ತಾಯಿದ್ದೀವಿ. ಹಾಗೆಯೇ ನನ್ನ ಚಾನಲ್ನ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಈ ಸೈಡ್ ತುಂಬಾ ಆಲೆ ಮನೆಗಳಿದೆ, ತುಂಬಾ ಖುಷಿ ಆಯಿತು. ಹಾಗೆ ನಾವು ನಿಲ್ಲಿಸ್ಬಿಟ್ಟು ಕೂಡ ಕಬ್ಬು ತಿನ್ಕೊಂಡು ಬಂದ್ವಿ. ಅಂದರೆ ನಾವು ಕಬ್ಬೆಳೆ ಎತ್ಕೊಂಡು ಅಲ್ಲಿ ಬೆಲ್ಲ ತಿನ್ನೋದ್ಕೊಂಡು ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಅಲ್ಲಿ ಕೂಡ ಹೋಗಿದ್ದು. ನಿಧಾನಕ್ಕೆ ಬಂದ್ವಿ ನಾವು ಬರೋಷ್ಟರಲ್ಲಿ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು, ನಮಗೋಸ್ಕರ ವೆಯ್ಟಿಂಗು. ಆಲ್ಮೋಸ್ಟ್ ಕಾಳೆನಹಳ್ಳಿ ಹತ್ರ ಬಂದ್ವಿ ಫೈನಲಿ. ಅಂದರೆ ನಾವು ಈ ಕಡೆ ತೂಬಿನಕೆರೆ ರೂಟಿಂದ ಹೋಗಿ ಗೊತ್ತಿತ್ತು ರೂಟ್ ಹೇಗೆ ಅಂತ. ಈ ಕಡೆ ಶಿವಳ್ಳಿಯಿಂದ ಬಂದಿರಲಿಲ್ಲ ಒಂದು ಸಲನೂ. ಈ ಸಲ ಅಂದರೆ ಗೂಳೂರಿಂದನೇ ಬಂದ್ವಲ್ಲ, ಹಂಗಾಗಿ ಆ ಥರನೇ ಬಂದ್ವಿ. ಇಲ್ಲಿ ಕಾಣ್ತಿದೆಯಲ್ಲ, ಅಲ್ಲೇ ಬುಗ ಇರೋದು. ನಾನು ಹೋದ ಸಲ ಹೋಗಿದ್ದೆ ನೋಡೋಕ್ಕೆ ಅಂತ ಅಂದ್ಬಿಟ್ಟು, ಆದರೆ ಅಲ್ಲಿ ನೋಡೋಕೆ ನಾನು ಬಿಡಲಿಲ್ಲ. ಯಾಕಪ್ಪ ಅಂದರೆ ನನಗೆ ಪಾಪು ಆಗಿತ್ತಲ್ಲ, ಸೊ ಹಸಿಮೈ ಅಂತ ಅಂದ್ಬಿಟ್ಟು ಅಲ್ಲಿ ಕೆಳಗಡೆ ಬುಗದೊಳಗಡೆ ಇಳ್ಸೋಕ್ಕೆ ಬಿಡಲಿಲ್ಲ ಅಪ್ಪ ಅಮ್ಮ ಇಬ್ಬರು ಸೇರಿಕೊಂಡು. ಅದೇನೋ ಅಲ್ಲಿ ಇಳಿಬಾರ್ದು ಹಸಿಮೈ ಇರೋರು ಅಂತ ಅಂತಾರೆ ಅಂದ್ಬಿಟ್ಟು, ಅದು ನಿಜಾನ ಸುಳ್ಳ ನನಗೆ ಗೊತ್ತಿಲ್ಲ. ಆ ರೀತಿ ಹೇಳಿದ್ರು ಅಂದ್ಬಿಟ್ಟು ನಾನು ಇಳಿಲಿಲ್ಲ. ಫೈನಲಿ ನಾವು ಕಾಳೆನಹಳ್ಳಿಗೆ ಬಂದ್ವಿ. ನನಗೋಸ್ಕರ ಎಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ ಪಾಪುಗೆ ಹೆಸರು ಕಟ್ಟೋಕ್ಕೋಸ್ಕರ. ನಾನೊಬ್ಬಳು ಬಂದುಬಿಟ್ರೆ ಎಲ್ಲ ಫೈನಲ್ ಆಗುತ್ತೆ, ಇನ್ನು ಮುಗಿಸ್ಬಿಟ್ಟು ಹೊರಡ್ಬೋದಲ್ಲ ಅಂತ ಅಂದ್ಬಿಟ್ಟು. ಆದರೆ ನಾವೇ ಸ್ವಲ್ಪ ಲೇಟ್ ಆಯಿತು, ನಮಗೆ ಕೆಲಸ ಆಮೇಲೆ ಸ್ವಲ್ಪ ಇಲ್ಲಿಂದ ಅಲ್ಲಿಗೆ ದೂರ ಹೋಗೋಕ್ಕೂ ಕೂಡ. ಹಂಗಾಗಿ ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಆದರೂ ಏನು ಮಾಡೋಕ್ಕೆಲ್ಲ ಬೇಜಾರು ಮಾಡ್ಕೊಬಿಡಿ, ಲೇಟ್ ಆಗೋಯ್ತು. ಹಾಗೆ ನಾವು ಬರೋದಕ್ಕೆ ಮುಂಚೆ ಎಲ್ಲ ಫುಲ್ ರೆಡಿಯಾಗಿತ್ತು ಎಲ್ಲ, ಅದೇ ಖುಷಿ ಆಯ್ತಿತ್ತು. ಇನ್ನು ಇವ್ರ ಮನೆ ಬಂದು ಲಾಸ್ಟ್ ಏರಿಯಾದಲ್ಲಿ ಇರೋದು, ಹಂಗಾಗಿ ಸುಮ್ಮನೆ ಹೋಗ್ತಾ ಇದ್ದೀವಿ. ಕಾಳೆನಹಳ್ಳಿ ಒಳಗಡೆ ಬಂದರೂ ಕೂಡ ಲಾಸ್ಟ್ ಫೈನಲ್ವರೆಗೂ ಹೋಗಬೇಕು. ಫೈನಲ್ ರೋಡಲ್ಲಿರೋದು, ಮನೆ ರೋಡಲ್ಲಿದೆ ಇವ್ರ ಮನೆ.
ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಕೂಡ. ಇದು ನಾನು ಲಾಗ್ನ ಅಪ್ಲೋಡ್ ಮಾಡ್ತಿರ್ಲಿಲ್ಲ, ಇದು ಕೀರ್ತಿಗೋಸ್ಕರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲಾಗ್ನ. ಯಾಕಪ್ಪ ಅಂತಂದರೆ ಅವಳು ತುಂಬ ಕೇಳ್ಕೊಂಡಿದ್ಲು, ಅಕ್ಕ ನನ್ನ ಮಕ ತೋರ್ಸಲ್ಲ ಬಿಡು ಅಂದ ಕಳಕ್ಕೆ ಅಕ್ಕ ಅಂತ. ಸುಸ್ಮುಂಡಿ ದೀಪಕ್ ತೋರಿಸ್ತೀನಿ. ಅಲ್ಲಿ ಹೆಂಗ್ ನೋಡ್ತಾರೆ ನಿನ್ನೆ ಅಲ್ಲಿ ಹಾಯ್ ಗೈಸ್, ಈಗ ಜೋರಾಗಿ ಹೇಳಿ. ತಿಂತಿದ್ಯಾ? ತಿಮ್ಮಿ ಏನ್ ನಾಮಕರಣ ಮಾಡು. ತಿಮ್ಮಿ ಏನ್ ಬಿಡು, ತಿಮ್ಮಿ ಏನು ಜಸ್ಸು ಅಲ್ಲಿ ಡಿಫ್ರೆಂಟ್. ಯಾಕೋ ಇನ್ನು ವಿಷ್ಣುವರ್ಧನ್ ಶಿವಶಂಕರ್ ಫಿಲಮ್. ಶಿವಶಂಕರ್ ಶಿವಶಂಕರ್ ಈ ಕಡೆ ಕಿವಿಲಿ, ಈ ಕಡೆ ದುವಿತ್ ಹೇಳ್ಬಿಡು. ಹಾ, ದುವಿತ್ ಪಿ ಗೌಡ ಅಲ್ಲಪ್ಪ. ಯಾರು 7 ಗಂಟೆ ಸುಮ್ಮನೆ ನಾನೇ ಅಂತ ಖುಷಿ ಪಡ್ಬೇಕೀಗ. ಅಮ್ಮ ನೀನ್ ದುವಿತ್ ಹೇಳ್ಬಿಡವ. ದುವಿತ್ ಕೈ ಕೊಡ್ತೀನಿ. ಹೇಳು ಮಗ್ಳೆ, ದುವಿತ್ ಅಂತ ಹೇಳು ಮಗ್ಳೆ. ತಲೆ ಕೈ ಕೊಡ್ತೀನಿ. ಅವಳು ಸುವಿ, ಇವನು ದುವಿ. ನಾವು ಜಸ್ಸುನ ಶ್ರೀ ಅಂತಾನೆ ಜಾಸ್ತಿ ಕರೀದು ಬಿಡು. ಶ್ರೀ ಶ್ರೀ ಮಂತ ಚೆನ್ನಾಗಿದೆ. ಶ್ರೀ ಏನು ಸ್ವೀಟ್ ಕೊಡ್ರ. ಕಾಯ್ಕಂಟ ಅಳದಿ ಎಲ್ಲ ಬಿಚ್ಚೋದಾಗ ಆಲೆ ಮೇಲ್ಕೊಂಡೋಗಿದ್ವ ಪುಟ್ಟ ಕಟ್ಬೇಕಾಯ್ತು. ಈ ಊರು ಹೋಗ್ಬತ್ತಲ್ಲ ಇಲ್ಲ ಐತೆ ಅಂತ ಇಲ್ಲಿ ಚೆನ್ನಾಗ್ ಕಾಣ್ತಾನೆ. ಜಾಸ್ತಿ ಗಂಡನ ಮೇಲೆ ಇಟ್ಕೊಡಿ, ನೀನ್ ಕೆಳಗೆ ಕುತ್ಕೋ. ಇನ್ಯಾರ್ಗೆ ನಮ್ಮ ಅತ್ತೆ ಎಡಗೈ ಹಿಂದಕ್ಕೆ ಮುಂದೆ ಬಲ್ಗೈ ಹಿಂದಕ್ಕೆ ತಗೊಂಡ್ರೆ ಕಾಣ್ತಾಳೆ. ಅರ್ಪಿತ ಫೋನೆಲ್ಲ ಚೆನ್ನಾಗ್ ಬಂದೈತೆ. ನನ್ ಮಾಡ್ದ ಅದೇ ಪುನಿಗೆ ಒಳ್ಳೆ ಕೆಲಸ ಕೊಟ್ಟವ್ರೆ ಜೀವನದಲ್ಲಿ. ಇನ್ ಯಾವ ಕೆಲಸ ಕೊಡ್ದಾದ್ರು ಪರವಾಗಿಲ್ಲ, ಎತ್ತ ಕೆಲಸ ಕೊಟ್ಟವ್ರೆ. ಬೆಂಡೆಕಾಯಿ ಕಾಯಿ ಬಾ ಮಂಗ್ನಿ. ಈಗ ನಂದಷ್ಟು ಕ್ಲಾರಿಟಿ ಬರಲ್ಲ, ಅವ್ರ ಕ್ಲಾರಿಟಿ ಬರ್ತದೆ. ಅಪ್ಪನ ಸಾಂಗ್ ಐತಲ್ಲ ವರ್ಕ ಹೊಂಟೈತದ ಕಣಿ. ಹೆಂಗಾರಲ್ಲಿ ಹಸಿ ಉಣ್ಕೊಬವ್ವ. ಬಾಯ್ ಮಮ್ಮಿ, ಬಾಯ್ ಆಂಟಿ, ಬರ್ತೀನಿ. ಇನ್ನು ಮನೆ ಬಿಟ್ಟು ಬರಬೇಕಾದ್ರೆ ಕೀರ್ತಿಯವರಪ್ಪ ಅಂದರೆ ಸಣ್ಣಪ್ಪ ಅವ್ರು ಐಸ್ ಕ್ರೀಮ್ ಕೊಟ್ಟರು. ತಿನ್ಕೊಂಡು ಆರಾಮಾಗಿ ತಣ್ಣಗೋಗ್ರವ, ಬಿಸಿಲು ಜಾಸ್ತಿ ಅಂದ್ಬಿಟ್ಟು ಹಾಗಾಗಿ ತಿನ್ಕೊಂಡು ಬರ್ತಾಯಿದ್ವಿ. ಇವತ್ತಿನ ಲಾಗು ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಕೂಡ ಲಾಗ್ನ ಈಗಲೇ ಅಪ್ಲೋಡ್ ಮಾಡ್ತೀನಿ. ತುಂಬಾ ಖುಷಿ ಆಯಿತು ಲಾಗ್ನ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ. ನನಗೂ ಕೂಡ ಈ ವಿಡಿಯೋ ನೋಡಿ ನಿಮಗೆ ಖುಷಿ ಆದ್ರೆ ಒಂದು ಕಮೆಂಟ್ ಮಾಡಿ. ನೀವು ಎಲ್ಲಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅನ್ನೋದು ಕೂಡ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ ನನ್ನ ಲಾಗ್ನ ಅಂತ ಹೇಳ್ತಾ, ನಾನು ಐಸ್ ಕ್ರೀಮ್ ತಿನ್ನೋದ್ರ ಬ್ಯುಸಿ ಆಗಿದ್ದೀನಿ. ಸೊ ಬಾಯ್, ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್, ಸಿ ಯು.